ಹಾಯ್ ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ, ಪ್ರಮೋದ್, ಪೃಥ್ವಿ ಅಂಬಾರ್, ರಚೇಲಾ ಡೇವಿಡ್, ಅಚ್ಯುತ್ ಕುಮಾರ್, ಶರತ್ ಲೋಹಿತಾಶ್ವ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಈ ಸಿನಿಮಾನ ಗಿರೀಶ್ ಮೂಲಿಮನೆ ಅವರು ನಿರ್ದೇಶನ ಮಾಡಿದ್ದಾರೆ. ಗಿರೀಶ್ ಮೂಲಿಮನೆ ಅವರು ಈ ಹಿಂದೆ 2017ರಲ್ಲಿ ರಾಜರು ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದರು. ಭುವನಂ ಗಗನಂ ಅನ್ನೋ ಟೈಟಲ್ನ ನನ್ನ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರ ವಂಶಿ ಸಿನಿಮಾದ ಭುವನಂ ಗಗನಂ ಹಾಡಿನಿಂದ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಯಾಕಂದರೆ ಟೈಟಲ್ ಕಾರ್ಡಲ್ಲಿ ಆ ಸಾಂಗ್ನ ಟೋನ್ ಬರುತ್ತೆ, ಹಾಗೂ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಟ್ರಿಬ್ಯೂಟ್ ನೀಡಿದ್ದಾರೆ. ಈಗ ಸಿನಿಮಾ ಹೇಗಿದೆ ಅಂತ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಮುಂದೆ ಬರೋ ಎಲ್ಲ ಸಿನಿಮಾಗಳ ರಿವ್ಯೂಗಳಿಗೋಸ್ಕರ ಬೆಲ್ ಐಕನ್ನ ಒತ್ತಿ. ಭುವನಂ ಗಗನಂ 2 ಲವ್ ಸ್ಟೋರಿಗಳ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಇರೋವಂಥ ಸಿನಿಮಾ. ಇಲ್ಲಿ ಪ್ರಮೋದ್ ಅವರಿಗೂ ಒಂದು ಲವ್ ಸ್ಟೋರಿ ಹಾಗೂ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ದರೆ, ಪೃಥ್ವಿ ಅಂಬಾರ್ ಅವರಿಗೂ ಒಂದು ಲವ್ ಸ್ಟೋರಿ ಹಾಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆದ ಕ್ಯಾರೆಕ್ಟರ್ ಅಂದರೆ ಪೃಥ್ವಿ ಅಂಬಾರ್. ಈ ಸಿನಿಮಾದಲ್ಲಿ ಅವರು ಬುದ್ಧಿಮಾಂದ್ಯನ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅವರ ಪರ್ಫಾರ್ಮೆನ್ಸ್ನ ಸ್ವಾತಿ ಮುತ್ತು ಸಿನಿಮಾದ ಕಿಚ್ಚ ಸುದೀಪ ಅವರ ಶಿವಯ್ಯ ಪಾತ್ರಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಅನ್ನಿಸ್ತು. ಪೃಥ್ವಿ ಅಂಬಾರ್ ಅವರ ಕ್ಯಾರೆಕ್ಟರ್ನ ಹೆಸರು ರಾಮ್ ಬುದ್ಧಿಮಾಂದ್ಯ ಆಗಿದ್ದರೂ ಒಳ್ಳೆಯ ಡ್ಯಾನ್ಸರ್. ಮೈಕಲ್ ಜಾಕ್ಸನ್ ಇವರ ರೋಲ್ ಮಾಡೆಲ್. ಅವರ ಥರ ಬಟ್ಟೆ ಹಾಕ್ಕೋಬೇಕು, ಶೂ ಹಾಕ್ಕೋಬೇಕು, ಅವರ ಥರ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ. ಯಾರಾದರೂ ಹೊಡೆದ್ರೆ ಬೈದರೆ ಮನಸ್ಸಿಗೆ ಬೇಜಾರಾದರೆ ಎಲ್ಲಾದರೂ ಹೋಗಿ ಡ್ಯಾನ್ಸ್ ಮಾಡಿ ಸಮಾಧಾನ ಮಾಡ್ಕೊಳ್ಳೋ ಅಂಥ ಕ್ಯಾರೆಕ್ಟರ್. ಇಂತಹ ವ್ಯಕ್ತಿ ತನ್ನ ತಾಯಿನ ಹುಡುಕೊಂಡು ಕನ್ಯಾಕುಮಾರಿಗೆ ಹೊರಡ್ತಾರೆ. ಇವರು ಹೋಗೋ ದಾರಿಲಿ ಇವರಿಗೆ ಪ್ರಮೋದ್ ಅಲಿಯಾಸ್ ಅಭಿ ಸಿಗ್ತಾರೆ. ಇವರಿಬ್ಬರು ಹೋಗೋ ದಾರಿಲಿ ಒಬ್ಬರು ಕತೆ ಒಬ್ಬರು ಶೇರ್ ಮಾಡ್ಕೊಳ್ಳೋದೇ ಸಿನಿಮಾ. ಪ್ರಮೋದ್ ಒಳ್ಳೆಯ ಆ್ಯಕ್ಟರ್. ಪ್ರೀಮಿಯರ್ ಪದ್ಮಿನಿಯ ಡ್ರೈವರ್ ಪಾತ್ರ ಹಾಗೂ ರತ್ನನ್ ಪ್ರಪಂಚದ ಉಡಾಳ್ ಬಾಬುರಾವ್ನ ಕ್ಯಾರೆಕ್ಟರ್ಗಳನ್ನ ನೋಡಿದರೆ ನಿಮಗೂ ಖಂಡಿತ ಇಷ್ಟ ಆಗ್ತಾರೆ. ಸಿನಿಮಾದಲ್ಲಿ ಸ್ವಲ್ಪ ಮಟ್ಟಿಗೆ ಬೋರ್ ಆಗಿದ್ದು ಇವರ ಲವ್ ಸ್ಟೋರಿನೇ. ಸಿನಿಮಾ ಶುರು ಆಗೋದೇ ಇವರ ಕಥೆಯಿಂದ. ಆಯ್ಕೆ ಮಾಡ್ಕೊಂಡಿರೋ ಕತೆ ತುಂಬಾ ಔಟ್ಡೇಟೆಡ್ ಆಯಿತು ಅಂತ ಅನ್ನಿಸ್ತು. ಕಾಲೇಜ್ ಸ್ಟೋರಿಯಲ್ಲಿ ಲವ್, ರೌಡಿಸಮ್, ಒಂದು 15-20 ವರ್ಷ ಹಳೆ ಸಿನಿಮಾ ನೋಡ್ತಿದ್ದೀವಿ ಅಂತ ಅನ್ನಿಸ್ತು. ಇದ್ರ ಜೊತೆಗೆ ಫಸ್ಟ್ ಹಾಫ್ನಲ್ಲಿ ಒಂದು 4 ಹಾಡುಗಳಿದ್ದಾವೆ. ಗುರು ನಿಜವಾಗ್ಲೂ ಚೆನ್ನಾಗಿರಲಿಲ್ಲ, ಇವಾಗಿದು ಬೇಕಿತ್ತಾ ಅಂತ ಅನ್ನಿಸ್ತು. ಇವರ ಲವ್ ಸ್ಟೋರಿಯಲ್ಲಿ ಕನೆಕ್ಟ್ ಆಗಿದ್ದ ಒಂದು ವಿಚಾರ ಏನಪ್ಪ ಅಂದರೆ, ಕಾಲೇಜ್ ಹುಡುಗ ಹುಡುಗಿ ಲವ್ ಆಗಿ ಏನೋ ಹುಮ್ಮಸ್ಸಲ್ಲಿ ಮನೆಯವರನ್ನ ಎದುರಾಕೊಂಡು ಮದುವೆ ಆದರೆ ಮುಂದೆ ಮೆಚುರಿಟಿ ಬಂದು ಜೀವನ ಅಂದರೆ ಏನು ಅಂತ ಅರ್ಥ ಆದಾಗ ಏನೇನು ಅನಾಹುತಗಳಾಗುತ್ತೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇವರ ಲವ್ ಸ್ಟೋರಿಯಲ್ಲಿ ರಚೇಲಾ ಡೇವಿಡ್ ಮುದ್ದಾಗಿ ಕಾಣಿಸ್ತಾರೆ. ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಪೃಥ್ವಿ ಅಂಬಾರ್ ಅವರ ಲವ್ ಸ್ಟೋರಿ ಹಾಗೂ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಪೃಥ್ವಿ ಅಂಬಾರ್ ಬುದ್ಧಿಮಾಂದ್ಯ ಆದರೂ ಅವರಿಗೂ ಒಂದು ಲವ್ ಸ್ಟೋರಿ ಇದೆ. ಅದ್ರ ಜೊತೆಗೆ ಅವರ ತಾಯಿಯವರನ್ನು ಬಿಟ್ಟೋಗಿರ್ತಾರೆ. ಪೃಥ್ವಿ ಅಂಬಾರ್ ಅವರಿಗೆ ನಾಯಕಿಯಾಗಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಫೇಮಸ್ ಆಗಿದ್ದ ಅಶ್ವತಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಪ್ರಮೋದ್ ಅವರಿಗೆ ಪ್ರೀತಿ ಬೇಗನೆ ಸಿಗುತ್ತೆ, ಅಷ್ಟೇ ಬೇಗ ಕಳ್ಕೋತಾರೆ. ಹೀಗೆ ಮತ್ತೆ ಪ್ರೀತಿ ಹುಡುಕಿಕೊಂಡ ಅವರಿಗೆ ಪ್ರೀತಿ ಸಿಗುತ್ತಾ, ಹಾಗೂ ಆಕಸ್ಮಿಕವಾಗಿ ಭೇಟಿಯಾಗಿ ಅವರ ಜೊತೆ ಹೋದ ಪೃಥ್ವಿ ಅಂಬಾರ್ ಅವರಿಗೆ ಯಾವತ್ತೂ ಮುಖನೇ ನೋಡದೇ ಇರೋ ಅವರ ತಾಯಿ ಸಿಗ್ತಾರಾ, ಅಷ್ಟಕ್ಕೂ ಅವರ ತಾಯಿಯವರನ್ನು ಯಾಕೆ ಬಿಟ್ಟೋದ್ರು, ಹಾಗೂ ಇದ್ರ ಮಧ್ಯೆ ಪೃಥ್ವಿ ಅಂಬಾರ್ ಅವರಿಗೆ ಅವರ ಪ್ರೀತಿ ಸಿಗ್ತಾ ಅನ್ನೋದೇ ಕತೆ. ಸಿನಿಮಾದ ಹಾಡುಗಳು ಅಷ್ಟೇನು ಚೆನ್ನಾಗಿರಲಿಲ್ಲ. ಪ್ರಮೋದ್ ಅವರ ಬೇಸ್ ವಾಯ್ಸ್, ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಪ್ರಮೋದ್ ಹಾಗೂ ರಚೇಲಾ ಅವರ ತಂದೆ ಪಾತ್ರಗಳಲ್ಲಿ ಅಚ್ಯುತ್ ಕುಮಾರ್ ಹಾಗೂ ಶರತ್ ಲೋಹಿತಾಶ್ವ ಇದ್ದಾರೆ. ಕಾಮಿಡಿ ಅಂತ ಬಂದರೆ ಪಂಚ್ ಡೈಲಾಗ್ಗಳೇನೂ ಇಲ್ಲ. ಪ್ರಮೋದ್ ಹಾಗೂ ಪೃಥ್ವಿ ನಡುವಿನ ಕೆಲವೊಂದು ಕಾನ್ವರ್ಸೇಷನ್ ಸ್ವಲ್ಪ ಖುಷಿ ಕೊಟ್ಟವು ಅಷ್ಟೇ. ಪೃಥ್ವಿ ಅಂಬಾರ್ ಅವರು ಯಾವತ್ತೂ ಮುಖನೇ ನೋಡದೇ ಇರೋ ಅವರ ತಾಯಿ ಬಗೆಗಿನ ಎಮೋಷನ್, ಹಾಗೂ ತಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಭೂಮಿ ಮೇಲಿನ ಪ್ರೀತಿ, ಹಾಗೂ ಇದ್ರ ಮಧ್ಯೆ ಅವರ ಲವ್ವರ್ ಬೇರೊಬ್ಬರ ಜೊತೆ ನಗ್ತಾ ಮಾತಾಡ್ತಾಳೆ ಅಂತ ಗೊತ್ತಾದಾಗ ವ್ಯಕ್ತಪಡಿಸಿರೋ ಭಯ, ಅಸೂಯೆ, ಪೊಸೆಸಿವ್ನೆಸ್ ಥರದ ಎಮೋಷನ್ ಇಷ್ಟ ಆಯಿತು. ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ ಅಂತ ಅಂದರೆ ಇದರ ಹಾಡುಗಳು, ಪ್ರಮೋದ್ ಅವರ ಔಟ್ಡೇಟೆಡ್ ಲವ್ ಸ್ಟೋರಿ ಹಾಗೂ ಕಾಲೇಜ್ ಸೀಕ್ವೆನ್ಸ್, ಹಾಗೂ ನಗು ತರಿಸದೇ ಇರೋ ಕಾಮಿಡಿಗಳು. ಸಿನಿಮಾದಲ್ಲಿನ ಪ್ಲಸ್ ಪಾಯಿಂಟ್ಗಳು ಅಂತ ಅಂದರೆ ಸಿನಿಮಾದ ಮೇಕಿಂಗ್, ಸಿನಿಮಾಟೋಗ್ರಫಿ, ಲೊಕೇಶನ್ ಚೆನ್ನಾಗಿತ್ತು. ಎಲ್ಲ ನಟರ ಆ್ಯಕ್ಟಿಂಗ್ಗಳು ಚೆನ್ನಾಗಿತ್ತು. ಪರ್ಟಿಕ್ಯುಲರ್ ಆಗಿ ಪೃಥ್ವಿ ಅಂಬಾರ್ ಅವರ ಆ್ಯಕ್ಟಿಂಗ್. ಪೃಥ್ವಿ ಅಂಬಾರ್ ಅವರ ಲವ್ ಸ್ಟೋರಿ ಚಿಕ್ಕದಾಗಿದ್ದರೂ ಚೊಕ್ಕದಾಗಿತ್ತು. ಕ್ಲೈಮ್ಯಾಕ್ಸಲ್ಲಿ ಪೃಥ್ವಿ ಅಂಬಾರ್ ಅವರು ಒಂದ್ಸಲ ಎದೆ ಜಲ್ ಅನಿಸೋ ಪರ್ಫಾರ್ಮೆನ್ಸ್ ಕೊಟ್ಟು ಒಂದು ಟ್ವಿಸ್ಟ್ ಕೊಟ್ಟರು. ಅದು ಮನಸ್ಸಿಗೆ ಮುಟ್ತು. ಸೊ ಸಿನಿಮಾದಲ್ಲಿ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಡೈಲಾಗ್ಗಳಾಗಲಿ, ಅಶ್ಲೀಲ ದೃಶ್ಯಗಳಾಗಲಿ ಇಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಇದು. ಭುವನಂ ಗಗನಂ ಸಿನಿಮಾದ ಕುರಿತಾದ ನನ್ನ ಅಭಿಪ್ರಾಯ. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್.